ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ ವತಿಯಿಂದ ಇಂದು ನಾವು ನಗರದ ಹೊರವಲಯದಲ್ಲಿರುವ ಪವಿತ್ರ ಕ್ಷೇತ್ರವಾದ ಶ್ರೀ ಜಗಳೂರಜ್ಜ ಮಹಾಸ್ವಾಮಿ ಪುಣ್ಯಕ್ಷೇತ್ರ ದರ್ಶನಕ್ಕೆ ಬಂದಿದ್ದೇವೆ. ಈ ಪುಣ್ಯಕ್ಷೇತ್ರವು ಚಳ್ಳಕೆರೆಯಿಂದ ಸುಮಾರು 3-4 ಕಿಲೋಮೀಟರ್ ದೂರದಲ್ಲಿದ್ದು ಭಕ್ತರ ಆರಾಧನೆಗೆ ಪವಿತ್ರವಾದ ಅತ್ಯಂತ ಶಕ್ತಿಯುತ ಮತ್ತು ಪವಿತ್ರ ಸ್ಥಳವಾಗಿದೆ. ಈ ಕ್ಷೇತ್ರದಲ್ಲಿ ಪ್ರತಿ ಸೋಮವಾರ ಶಿವರಾತ್ರಿ ಹಾಗೂ ಯುಗಾದಿ ಹಬ್ಬದಂದು ಮ್ಯಾಸಬೇಡ ಸಮುದಾಯದ ಸಾಂಸ್ಕೃತಿಕ ವೀರ ಜಗಳೂರಜ್ಜ ಮಹಾಸ್ವಾಮಿ ಜಾತ್ರಾ ಮಹೋತ್ಸವವು ಭಕ್ತಿ ಭಾವದಿಂದ ನಡೆಯುತ್ತದೆ. ಸಾವಿರಾರು ಭಕ್ತರು ವಿವಿಧ ಗ್ರಾಮಗಳಿಂದ ಜೋಡೆತ್ತಿನ ಗಾಡಿಗಳು, ಆಟೋ, ಕಾರು ಹಾಗೂ ದ್ವಿಚಕ್ರ ವಾಹನಗಳಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಇಲ್ಲಿ ಯಾವುದೇ ಮೂಢನಂಬಿಕೆಗಳಿಗೆ ಅವಕಾಶವಿಲ್ಲ. ಭಕ್ತರು ಕಂಕಣ ಭಾಗ್ಯ, ಸಂತಾನ ಭಾಗ್ಯ, ಉದ್ಯೋಗ, ವ್ಯಾಪಾರ ಸೇರಿದಂತೆ ತಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ಶ್ರದ್ಧೆ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಪವಾಡ ಪುರುಷರಾದ ಜಗಳೂರಜ್ಜ ಮಹಾಸ್ವಾಮಿ ಬೇಡಿದವರಿಗೆ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ ಎಂಬ ನಂಬಿಕೆ ಭಕ್ತರಲ್ಲಿ ಆಳವಾಗಿ ನೆಲೆಯೂರಿದೆ. ಈ ಕ್ಷೇತ್ರ ಮಜ್ಜಿನ ಬಾವಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಕರಿದಾರ ಕಟ್ಟಿಕೊಂಡರೆ ರೋಗ ರುಜಿನಗಳು ನಿವಾರಣೆಯಾಗುತ್ತವೆ ಎಂಬ ಭಕ್ತರ ನಂಬಿಕೆಯೂ ಇದೆ. ಪ್ರತಿ ಸೋಮವಾರ ದೇವರ ದರ್ಶನಕ್ಕೆ ಬರುವ ಭಕ್ತರ ಹಸಿವು ನೀಗಿಸಲು ಮಾಜಿ ನಗರಸಭೆ ಸದಸ್ಯ ಮಲ್ಲಿಕಾರ್ಜುನ ದಾಸೋಹ ವ್ಯವಸ್ಥೆ ಮಾಡುತ್ತಿರುವುದು ವಿಶೇಷವಾಗಿದೆ. ನೀವು ಸಹ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀ ಜಗಳೂರಜ್ಜ ಮಹಾಸ್ವಾಮಿಯವರ ಆಶೀರ್ವಾದ ಪಡೆದು ಪುನೀತರಾಗಿ. ಏನದು ಸ್ವಾಮಿದಾರನ ಅದು ಕಟ್ಟಿದ್ರೆ ಏನು ಅದ್ರ ಹಾಂ ಇದರ ಪುಣ್ಯಕ್ಷೇತ್ರದ ಅನ್ನದಾಸೋಹ ಕೇಂದ್ರಕ್ಕೆ ನಾವು ಬಂದಿದ್ದೀವಿ. ನೋಡ್ಬೋದು ಭಕ್ತರಿಗೆ ಏನು ಹೇಳ್ತೀರಿ ಇದ್ರ ಬಗ್ಗೆ? ಅಡುಗೆ ಪ್ರತಿವಾರ ಮಾಡುತ್ತಾ ಇದ್ದಾರೆ. ಭಾರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಂದು ವಾರ ತಪ್ಪಿಲ್ಲ. ಓಕೆ, ನೀವೇ ಅಡುಗೆ ಮಾಡ್ತಿದ್ದೆ? ಚೆನ್ನಾಗಿ ಮಾಡ್ತೇನೆ. ಚೆನ್ನಾಗಿ ಮಾಡ್ತೇವೆ. ತರಕಾರಿ ಊಟ ಊಟ ಮಾಡಬೇಕು. ಭಕ್ತರೆಲ್ಲ ಬಂದರಿಗೆಲ್ಲ ಊಟ ಮಾಡ್ತಾಯಿದ್ದಾರೆ. ಯಾರು ಏನೇನು ಮಾಡ್ತೀವಿ ಊಟ ಏನೇ ಅಡುಗೆ ಮಾಡ್ತಾರೆ? ಪಾಯಸ, ಅನ್ನ, ಸಾರಿ, ಪಲ್ಯ ಪ್ರತಿ ವಾರ ಚೆನ್ನಾಗಿ ಮಾಡ್ತಿದ್ದಾರೆ. ಯಾವ ರೀತಿ ಮಾಡ್ತೀರಾ? ಯಾವ ರೀತಿ ತಯಾರಿ ಮಾಡ್ತೀರಾ? ಎಷ್ಟು ಮಾಡ್ತಾರೆ?
ಅಂತ ಭಕ್ತರು ಭಕ್ತಿ ಇವರು ಆಯಾಸ ಕೊಡ್ಲಿ, ತೃಪ್ತಿ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಒಳ್ಳೆಯದ. ಶ್ರೀ ಶ್ರೀ ಜಗಳೂರಜ್ಜನ ಸನ್ನಿಧಾನ ಇದು ಬಹಳ ಒಂದು ಬಡ ಕುಟುಂಬ ಅಂತಂದರೆ ಬುಡಕಟ್ಟು ಜನಾಂಗದ ಒಂದು ಆರಾಧ್ಯ ದೈವ ಇದು. ಭಾಳ ಜನ ಇಲ್ಲಿ ಸುತ್ತಮುತ್ತಲ ಈ ಹಟ್ಟಿಗಳ ಜನ ಹೆಂಗಪ್ಪ ಅಂತಂದರೆ ಒಂಥರ ಕಾಡು ನಿವಾಸಿಗಳು ಇದ್ದಂಗೆ ಇಲ್ಲಿಗೆ ಅವ್ರ ಭಕ್ತಾದಿಗಳೇ ಜಾಸ್ತಿ. ಸ್ವಾಮಿಯ ಪವಾಡ ಯಾವಾಗಲೂ ಭಕ್ತರಿಗೆ ರಕ್ಷಣೆ ಆಗಿರುತ್ತದೆ. ಇಲ್ಲಿ ಭಾಳ ಜನ ಹರಕೆ ಕಟ್ಕೊಂಡು ನಮಗೆ ಒಳ್ಳೆಯದಾಗಲಿ, ಮಕ್ಕಳಾಗಲಿ, ಆಮೇಲೆ ನಮ್ಮ ಏನು ಅಭಿವೃದ್ಧಿ ಆಗಲಿ ಅಂತೇಳಿ ಎಲ್ಲ ಭಕ್ತಾದಿಗಳು ಇಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ನೀವು ಭಕ್ತಾದಿಗಳಿಗೆ ಒಳ್ಳೆಯದಾಗ್ತಾ ಬರ್ತಿದೆ. ಆಮೇಲೆ ಇದು ಚಳ್ಳಕೆರೆ ಗಡಿಭಾಗ, ಒಟ್ಟು ಚಳ್ಳಕೆರೆ ಒಂದು ಹತ್ರ ಇರೋದ್ರಿಂದ ಇಲ್ಲಿ ಚಳ್ಳಕೆರೆ ಸುತ್ತಮುತ್ತ ಜನಗಳಿಗೂ ಎಲ್ಲರೂ ಬಂದು ಒಂದು ಸ್ವಾಮಿಯ ದರ್ಶನ ಪಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಯಾವುದೇ ಉಳ್ಕೊಡೋದಾಗಲಿ ಮತ್ತು ಈಗ ನಾವು ಮೈಯಕ್ಕೆ ಬಂದಿರ್ತೀವಿ, ಆ ಥರ ಏನಿಲ್ಲ. ಮನಸ್ಪೂರ್ವಕವಾಗಿ ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಹೋದ್ರೆ ಇಲ್ಲಿ ಬಾವಿ ಇದೆ, ಬಾವಿಗೆ ನೀರು ಹಾಕ್ಸ್ಕೊಂಡು ಹೋಗ್ಬೋದು. ಹಂಗಾಗಿ ಆಮೇಲೆ ಅದು ನೀರು ಯಾವಾಗಲೂ ಇರುತ್ತೆ. ಈ ಸ್ವಾಮಿಯ ಸನ್ನಿಧಾನದಲ್ಲಿ ಯಾವುದೇ ಮೌಢ್ಯ ಕಂದಾಚಾರ ನಡೆಯಲ್ಲ ಇಲ್ಲಿ. ಯಾವ ನಡೆಯಲ್ಲ. ಒಂದು ಅದಕ್ಕೆ ಈಗ ಕೂದಲು ತೆಗ್ಸ್ಕೊಂಡು ಮದುವೆ ಇಲ್ಲೇ ಮದುವೆಗಳು ಆಗ್ತವೆ. ಬಹಳಷ್ಟು ನಮ್ಮ ಸುತ್ತಮುತ್ತ ಚಳ್ಳಕೆರೆ ಏನಿದೆಯೋ ಎಲ್ಲರೂ ಜಗಳೂರಜ್ಜನ ಮಹಾಸ್ವಾಮಿಯ ನವದಂಪತಿಗಳು ಬಂದು ಇಲ್ಲಿ ಮದುವೆ ಆಗ್ತಾರೆ. ಹೆಚ್ಚಿನಾಗಿ ಇಲ್ಲೇ ಮದುವೆ ಆಗೋದು ಅಂತ ಹೇಳಿ. ಹಸಿದು ಬಂದ ಭಕ್ತರಿಗೆ ಪ್ರತಿ ಸೋಮವಾರ ಅನ್ನದಾಸೋಹ ಇರುತ್ತೆ. ಹೌದು, ಮಹಾಜಗಳೂರಜ್ಜನ ಸ್ವಾಮಿಯ ಭಕ್ತಾದಿಗಳಿಂದ ಅನ್ನ ಸೇವೆನೂ ಇರುತ್ತದೆ. ಅನ್ನ ಸೇವೆ ಯಾವಾಗಲೂ ಇರುತ್ತೆ. ಇದು ಶಿವರಾತ್ರಿಗೂ ಆಮೇಲೆ ಯುಗಾದಿ ದಿವಸದಲ್ಲೂ ಫುಲ್ಲು ಜನ ಜಾಸ್ತಿ ಇರ್ತಾರೆ. ಒಂದು ವಾರ ಒಂದು 600-700 ಜನ ಪ್ರಸಾದ ಮಾಡ್ಕೊಂಡು ಹೋಗ್ತಾರೆ. ಆತನ ಬಗ್ಗೆನಾ? ಸೋಮವಾರ ಪ್ರತಿ ಸೋಮವಾರ ಪೂಜೆ ಇರುತ್ತೆ. ಮತ್ತು ಇನ್ನೇನು ನಮ್ಮ ನಾಯಕನಟಿ ಸ್ವಾಮಿಗೆ ಅವರು ಪೌಡ ಪೋಷಿಸರು, ಇವರು ಅದೇ ಥರ ಪೌಡ ಪೋಷಿಸರು. ನಮ್ಮ ಮನಸ್ಸಿನಾಗ ಏನೇ ಸಂಕಲ್ಪ ಮಾಡಿಕೊಂಡು ಒಂದು ಕಾರ್ಯ ಸಿದ್ಧಿ ಆಗುತ್ತೆ, ನೆರವೇರಿ ಆಗುತ್ತೆ. ಪ್ರತಿ ಸೋಮವಾರ ಅನ್ನ ಸಂತರ್ಪಣೆ ದಾಸೋಹ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಉತ್ತಕ್ಕನೆ ಗದ್ದಿಗೆ ಆಗಿರೋದು ಯಾವನ್ನ ಇದು ಸರ್ಪದೋಷ ಅವೇನೇನು ಇದ್ದರೆ ಬಂದು ಇಟ್ಟು ಕಾಲ ಹಾಕಿ ಅವ್ರ ಸಂಕಲ್ಪ ಮಾಡ್ಕೊಂಡು ಹೋದರೆ ಎಲ್ಲ ಕಾರ್ಯಸಿದ್ಧಿ. ಹೌದು, ನಮ್ಮದು 8ನೇ ತಲೆಮಾರಿಯಿಂದ ನಾವೇ ಪೂಜೆ ಮಾಡ್ತಿರೋದು. ಹಂಗಾಗಿ ವಿಶೇಷವಾದ ಪೂಜೆ. ನಾವು ಬೇವು ಬೆಲ್ಲ ತಿಂತೀವಲ್ಲ, 3 ದಿನ ಜಾತ್ರೆ ಇರುತ್ತೆ, ಅನ್ನ ಸಂತರ್ಪಣೆ ಇರುತ್ತೆ. ಮಜ್ಜಿನ ಬಾವಿ ಬಂದು ಅಭಿಷೇಕ ನೀರು ಹಾಕ್ಸ್ಕೊಂಡ್ರೆ ಎಲ್ಲ ಹುಷಾರಿಲ್ಲದವರು ಎಲ್ಲ ಹುಷಾರಾಗುತ್ತೆ. ಇಲ್ಲ, ಕೆರೆ ಹತ್ರ ಇದೆ ಅಲ್ಲ, ಹಂಗಾಗಿ ನೀರು ಯಾವಾಗಲೂ ಇರ್ತವೆ. ಹೋಮವನ ಮಾಮೂಲ ಪ್ರತಿ ಸೋಮವಾರನೂ ಪೂಜೆ ಇದ್ದೇ ಇರುತ್ತೆ. 5 ಗಂಟೆಗೆ ಸಂತರ್ಪಣೆ. ಹೌದು. ಪ್ರತಿ ಸೋಮವಾರ ಭಕ್ತಾದಿಗಳು ಬರ್ತಾರೆ. ಹೌದು.